ಎಲ್ಲರಿಗೂ ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ, ಕ್ಲಾಸಿಕ್ KAS ಮತ್ತು IAS ಸ್ಟಡಿ ಸರ್ಕಲ್ ಧಾರವಾಡನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತಿನ ಇತಿಹಾಸ ವರ್ಗದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಬರುವಂಥ ಹಿಂದೂ ಅರಸ ಛತ್ರಪತಿ ಶಿವಾಜಿ ಮಹಾರಾಜರ ಸಾಧನೆಗಳ ಬಗ್ಗೆ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಆದರೆ ಒಂದು ವಿಷಯ, ಇಲ್ಲೇ ಛತ್ರಪತಿ ಶಿವಾಜಿಯವರ ಇಲ್ಲೇ ಸಾಧನೆಗಳನ್ನು ಅವರ ಕೋಟೆಗಳ ಮುಖಾಂತರ ನಾವು ಅಧ್ಯಯನ ಮಾಡೋಣ. ಸ್ಟಡಿ ಆಫ್ ಶಿವಾಜೀಸ್ ಅಚೀವ್ಮೆಂಟ್ಸ್ ಥ್ರೂ ಹಿಸ್ ಫೋರ್ಟ್ಸ್. ಕೋಟೆಗಳು ಕೂಡ ಒಂದು ಇಲ್ಲೇ ಇತಿಹಾಸವನ್ನು ತಿಳಿದುಕೊಳ್ಳಲು ಆಧಾರವಾಗಿದೆ. ಹೀಗೆ ಕೋಟೆಗಳ ಮುಖಾಂತರ ಶಿವಾಜಿಯ ಸಾಧನೆಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಅಚೀವ್ಮೆಂಟ್ಸ್ ಆಫ್ ಶಿವಾಜಿ ಥ್ರೂ ಹಿಸ್ ಫೋರ್ಟ್ಸ್. ಸೊ ಯು ನೋ ದ್ಯಾಟ್ 17th century 17ನೇ ಶತಮಾನದಲ್ಲಿ ಭಾರತದಲ್ಲಿ ಮುಸ್ಲಿಮರು ತಮ್ಮ ಈ ಒಂದು ಪ್ರಭಾವವನ್ನು ಬೆಳೆಸಿದ್ದರು, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು, ಅಧಿಕಾರದಲ್ಲಿ ಬಲಿಷ್ಠರಾಗಿದ್ದರು. ಉತ್ತರದಲ್ಲಿ ನಾವು ನೋಡ್ತೀವಿ, ಮೊಘಲ ಚಕ್ರವರ್ತಿಯಾದಂಥ ಅಲ್ಲೇ ಔರಂಗಜೇಬ್ ಬಲಿಷ್ಠನಾಗಿದ್ದಾನೆ. ಔರಂಗಜೇಬ್ ವಾಸ್ ವೆರಿ ಪವರ್ಫುಲ್ ಇನ್ ದ ನಾರ್ತ್ ಇನ್ ದ 17th century 17ನೇ ಶತಮಾನದಲ್ಲಿ. ಹಾಗೆ ದಕ್ಷಿಣದಲ್ಲಿ ನಾವು ನೋಡ್ತೀವಿ, ಇನ್ ದ ಸೌತ್ ವಿ ನೋಟಿಸ್ ವಿ ಹ್ಯಾಡ್ ದ ಸ್ಮಾಲ್ ಇಂಡಿಪೆಂಡೆಂಟ್ ಮುಸ್ಲಿಂ ಡೈನೆಸ್ಟೀಸ್. ಸಣ್ಣ ಸಣ್ಣ ಮುಸ್ಲಿಂ ರಾಜ್ಯಗಳಿದ್ದವು. ಅದು ಗೋಲ್ಕೊಂಡಾದಲ್ಲಿ ಕುತುಬ್ ಶಾಹಿ ಆಗಿರ್ಬೋದು, ಅಥವಾ ಬಿಜಾಪುರದಲ್ಲಿ ಆದಿಲ್ ಶಾಹಿ ಆಗಿರ್ಬೋದು, ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿ ಆಗಿರ್ಬೋದು, ಬೀದರದಲ್ಲಿ ಬಾರಿದ್ ಶಾಹಿ ಆಗಿರ್ಬೋದು. ಹೀಗೆ ಸಣ್ಣ ಸಣ್ಣ ರಾಜ್ಯಗಳಿದ್ದವು. ಸೊ ಸ್ಮಾಲ್ ಇಂಡಿಪೆಂಡೆಂಟ್ ಮುಸ್ಲಿಂ ಕಿಂಗ್ಡಮ್ಸ್ ವೇರ್ ದೇರ್ ಇನ್ ದ ಸೌತ್ ಇಂಡಿಯಾ. ಆ್ಯಂಡ್ ದ ಮಿಡಿವಲ್ ಗ್ರೇಟ್ ಹಿಂದೂ ಎಂಪೈರ್ ವಿಜಯನಗರ ಹ್ಯಾಡ್ ಕೊಲ್ಯಾಪ್ಸ್ಡ್ ಇನ್ 1565. 1565 ತಾಳಿಕೋಟೆ ಕದನದ ನಂತರ ಹಿಂದೂ ಸಾಮ್ರಾಜ್ಯವಾದಂಥ ವಿಜಯನಗರ ಸಾಮ್ರಾಜ್ಯ ಪತನವಾಗಿತ್ತು. ಹೀಗಾಗಿ ಹಿಂದೂ ಧರ್ಮದ ರಕ್ಷಣೆ, ಹಿಂದೂ ಧರ್ಮ ರಾಜ್ಯದ ಪೂರ್ಣ ಸ್ಥಾಪನೆ, ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯಲು ಮತ್ತೆ ಒಂದು ಹೊಸ ರಾಜ್ಯ ಉದಯಗೊಂಡಿತು. ಅದು ಛತ್ರಪತಿ ಶಿವಾಜಿ ಮಹಾರಾಜರ ನಾಯಕತ್ವದಲ್ಲಿ. ಸೊ ಇಟ್ ವಾಸ್ ಅಂಡರ್ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಯರ್ ಟು ಪ್ರೊಟೆಕ್ಟ್ ದ ಹಿಂದೂ ಕಿಂಗ್ಡಮ್, ದ ಹಿಂದೂ ರಿಲಿಜನ್. ಇನ್ ದ 17th century we notice a rise of the Hindu kingdom. So his forts, here what we notice today, most of his forts are located in Maharashtra. ಅವರ ಶಿವಾಜಿ ಹೆಚ್ಚಿನ ಕೋಟೆಗಳು ಏನಿವೆ ಅವು ಮಹಾರಾಷ್ಟ್ರದಲ್ಲಿವೆ. ಈ ಕೋಟೆಗಳ ಮುಖಾಂತರ ಶಿವಾಜಿಯ ಸಾಧನೆಗಳನ್ನು ನಾವು ತಿಳಿದುಕೊಳ್ಳಬಹುದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಅಚೀವ್ಮೆಂಟ್ಸ್ ಆಫ್ ಶಿವಾಜಿ ಥ್ರೂ ದೀಸ್ ಫೋರ್ಟ್ಸ್. ಸೊ ಸ್ಟೂಡೆಂಟ್ಸ್, ಹಿಯರ್ ಮೇನ್ಲಿ ದಿಸ್ ಮೇ ಬಿ ಎ ಕ್ವಶನ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಇದರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ಬೋದು. ಎಲ್ಲಿ ಆ ಥರದ ಪ್ರಶ್ನೆಗಳು ಬರ್ತಾವೆ ನೀವು ಅಲ್ಲೇ ಗಮನಿಸಬೇಕು. ಹೌ ಯು ವಿಲ್ ಗೆಟ್ ದ ಕ್ವಶನ್ ಯು ಮಸ್ಟ್ ನೋ. ಆ ಘಟನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಆ ಕೋಟೆಗಳ ಚಿತ್ರವನ್ನು ತೋರಿಸ್ತೇನೆ ನಿಮಗೆ. ಐ ವಿಲ್ ಶೋ ಯು ದ ಫೋಟೋಗ್ರಾಫ್ಸ್ ಆಫ್ ದೋಸ್ ಫೋರ್ಟ್ಸ್ ಆ್ಯಂಡ್ ವಾಟ್ ಇವೆಂಟ್ ಇಟ್ ಈಸ್ ಕನೆಕ್ಟೆಡ್ ಟು ಶಿವಾಜೀಸ್ ಅಚೀವ್ಮೆಂಟ್ಸ್. ವಿ ವಿಲ್ ಬಿ ಡಿಸ್ಕಸಿಂಗ್ ದ್ಯಾಟ್. ಸೊ ಯು ಮಸ್ಟ್ ಇಮ್ಯಾಜಿನ್ ಹೌ ಯು ವಿಲ್ ಗೆಟ್ ದ ಕ್ವಶನ್. ಅದರ ಮೇಲೆ ಪ್ರಶ್ನೆಗಳನ್ನು ನಮಗೆ ಪರೀಕ್ಷೆ ದೃಷ್ಟಿಯಿಂದ ನಮಗೆ ಯಾವ ರೀತಿಯಾಗಿ ಬರ್ತಾವೆ ಅದನ್ನು ವಿಷಯ ನೀವು ಅಲ್ಲಿ ಊಹೆ ಮಾಡಿಕೊಳ್ಳಬೇಕು. ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಪರ್ಟಿಕ್ಯುಲರ್ಲಿ ಹಿಯರ್ ದ ಅಚೀವ್ಮೆಂಟ್ಸ್ ಥ್ರೂ ದ ಫೋರ್ಟ್ಸ್. ಸೊ ದ ಫಸ್ಟ್ ಒನ್ here we are taking is the fort ಶಿವನೇರಿ. ಶಿವನೇರಿ ಕೋಟೆ ಮಹಾರಾಷ್ಟ್ರದಲ್ಲಿ ಬರೋದು. ಪುಣೆದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಶಿವನೇರಿ ಕೋಟೆ. ಇಟ್ ಈಸ್ ಜಸ್ಟ್ 90 kilometers away from Pune in Maharashtra. The fort ಶಿವನೇರಿ, where in 1627 AD 1627 ಕ್ರಿಸ್ತ ಶಕ ಶಿವಾಜಿ was born at this place. ಶಿವಾಜಿ ಹುಟ್ಟಿದ ಈ ಕೋಟೆ ನಾವು ನೋಡ್ತೀವಿ ಶಿವನೇರಿ ಕೋಟೆ ಆಗಿದೆ. ಹಿ ವಾಸ್ ಬಾರ್ನ್ ಇನ್ ದ ಫೋರ್ಟ್ ಆಫ್ ಶಿವನೇರಿ ಆ್ಯಂಡ್ ಹಿಸ್ ಪೇರೆಂಟ್ಸ್ ವೇರ್ ಶಹಾಜಿ ಭೋಸ್ಲೆ ಆ್ಯಂಡ್ ಜೀಜಾಬಾಯಿ. ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವನ ತಂದೆ ತಾಯಿ ಆಗಿದ್ದರು. ಶಿವಾಜಿ ಹುಟ್ಟಿದಂಥ ಈ ಒಂದು ಸ್ಥಳ ಇದು ಕೋಟೆ ಆಗಿದೆ, ಶಿವನೇರಿ ಕೋಟೆ. ಅದರ ಮುಖ್ಯ ದ್ವಾರ ಇದು. ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಸೊ ಐ ವಿಲ್ ಕಮ್ ಟು ಯು ದ ನೆಕ್ಸ್ಟ್. ಆ್ಯಕ್ಚುಲಿ ವೇರ್ ಇಸ್ ದ ಪ್ಲೇಸ್ ವೇರ್ ಶಿವಾಜಿ ವಾಸ್ ಬಾರ್ನ್. ಈ ಕೋಟೆಯನ್ನು ಪ್ರವೇಶ ಮಾಡಿದ ನಂತರ ಒಳಗಡೆ ಕೋಟೆ ಒಳಭಾಗದಲ್ಲಿ
ಅವನ ಹುಟ್ಟಿದಂಥ ಕೊಠಡಿ ಯಾವುದಾಗಿದೆ ಅದಕ್ಕೆ ನಾವು ಇಲ್ಲೇ ಹೋಗೋಣ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಆ್ಯಕ್ಚುಲಿ ಶಿವಾಜಿ ವಾಸ್ ಬಾರ್ನ್. ಶಿವಾಜಿ ಹುಟ್ಟಿದಂಥ ಕೊಠಡಿ ಇದು. ದಿಸ್ ಇಸ್ ದ ಪ್ಲೇಸ್ ವೇರ್ ಜೀಜಾಬಾಯಿ ಗೇವ್ ಬರ್ತ್ ಟು ಶಿವಾಜಿ. ಶಿವಾಜಿಗೆ ಜನ್ಮ ನೀಡಿದಂಥ ಸ್ಥಳ, ಜೀಜಾಬಾಯಿ ಜನ್ಮ ನೀಡಿದಂಥ ಸ್ಥಳ ಈ ಕೋಟೆ ಒಳಭಾಗದಲ್ಲಿ ಬರುವಂಥ ಕಟ್ಟಡವಾಗಿದೆ. ಈ ಕಟ್ಟಡದಲ್ಲಿ, ಈ ಕೊಠಡಿಯಲ್ಲಿ ಶಿವಾಜಿ ಜನಿಸಿದ್ದು 1627 ಕ್ರಿಸ್ತಶಕ, 1627 ಹಿ ವಾಸ್ ಬಾರ್ನ್ ಹಿಯರ್ ಇನ್ ದಿಸ್, ಹಿಯರ್ ಮೇನ್ಲಿ ದ ಬಿಲ್ಡಿಂಗ್ ಇನ್ ದ ಶಿವನೇರಿ ಫೋರ್ಟ್. Followed by this, here we move to here 1627, 1627 ಆದ ನಂತರ, ಅವನ ಜನನದ ನಂತರ we notice it was under ದಾದಾಜಿ ಕೊಂಡದೇವ್, his teacher. He had his training, he had his education. ತನ್ನ ಶಿಕ್ಷಣ, ತನ್ನ ತರಬೇತಿಯನ್ನು ಇಲ್ಲೇ ಶಿವಾಜಿ ತನ್ನ ಗುರು ಆದ ದಾದಾಜಿ ಕೊಂಡದೇವ್ ಬಳಿ ವಿದ್ಯಾಭ್ಯಾಸವನ್ನು ಮಾಡಿದ್ದು. ದಾದಾಜಿ ಕೊಂಡದೇವ್ ಅವರ ಗುರು ಆಗಿದ್ದರು. 1647, 1647, when he was only 20 years old, 20 ವರ್ಷದ ಯುವಕನಾಗಿದ್ದನು. he had only one dream, ಒಂದೇ ಒಂದು ಅವನ ಕನಸಿತ್ತು, ತನಗಾಗಿ ಒಂದು ಸ್ವತಂತ್ರ ರಾಜ್ಯವನ್ನು ಕಟ್ಟುವುದು. ಶಿವಾಜಿ ಹ್ಯಾಡ್ ಓನ್ಲಿ ಒನ್ ಡ್ರೀಮ್, ದ್ಯಾಟ್ ಟು ಬಿಲ್ಡ್ ಎನ್ ಎಂಪೈರ್, ಟು ಬಿಲ್ಡ್ ಎ ಕಿಂಗ್ಡಮ್ ಫಾರ್ ಹಿಮ್ಸೆಲ್ಫ್. ತನಗಾಗಿ ಒಂದು ಸ್ವಂತ ರಾಜ್ಯ ಕಟ್ಟುವುದಾಗಿತ್ತು. ಬೇರೆಯವರ ರಾಜರ ಬಳಿ ಇಲ್ಲೇ ಸೇವಕನಾಗಿ ಅಥವಾ ಅವರ ಅಧೀನದಲ್ಲಿ ಸಾಮಂತನಾಗಿ ಆಳುವ ಅವನಿಗೆ ಇಷ್ಟ ಇರಲಿಲ್ಲ. he never wanted to be a subordinate or a feudatory or a vassal to any other king. He wanted to be independent. The concept of independence, ಆ ಸ್ವಾತಂತ್ರ್ಯದ ಕಲ್ಪನೆ ಏನಿತ್ತು. ಸೊ he had named his kingdom, ತನ್ನ ರಾಜ್ಯ, ಆ ಸ್ವತಂತ್ರ ರಾಜ್ಯದಕ್ಕೆ ಒಂದು ಹೆಸರನ್ನು ಈ ಒಂದು ಸೂಚಿಸಿದ್ದ. ಅದಕ್ಕೆ ಸ್ವರಾಜ್ ಅಂತ ಹೇಳಿ ಅವನು ಕರೆದುಕೊಂಡಿದ್ದ. he had called it as a ಸ್ವರಾಜ್. that was his dream kingdom. ಅವನ ಕನಸಿನ ರಾಜ್ಯವಾಗಿತ್ತು, ಸ್ವತಂತ್ರವಾದ ರಾಜ್ಯವನ್ನು ಕಟ್ಟುವುದಾಗಿತ್ತು. 1647, 1647 he organized a army. 1647ರಲ್ಲಿ ಒಂದು ಸೈನ್ಯವನ್ನು ಕಟ್ಟಿದನವನು. he organized an army taking the tribal people of the western ghats. ಪಶ್ಚಿಮ ಘಟ್ಟದ ಆದಿವಾಸಿ ಜನರನ್ನು ಸೇರಿಸಿ ಒಂದು ಇಲ್ಲೇ ಅವನು ಸೈನ್ಯವನ್ನು ಕಟ್ಟಿದ್ದು. he got built a army by taking the tribes of the western ghats and trained them in the guerrilla war. guerrilla ಯುದ್ಧ ನೀತಿಯಲ್ಲಿ ಅವರಿಗೆ ತರಬೇತಿಯನ್ನು ನೀಡಿದನು. he trained here them in the guerrilla warfare. ಗ್ಯುರಿಲ್ಲಾ ಯುದ್ಧ ನೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟನು. ಶಿವಾಜಿಯ ಸೈನ್ಯ ಮತ್ತು ಶಿವಾಜಿ ಗ್ಯುರಿಲ್ಲಾ ಯುದ್ಧ ನೀತಿಯಲ್ಲಿ ಸಾಕಷ್ಟು ಪ್ರವೀಣರಾಗಿದ್ದರು. ದೇ ವರ್ ವೆಲ್ ವರ್ಸ್ಡ್ ಇನ್ ದ ಗ್ಯುರಿಲ್ಲಾ ವಾರ್. 1647ರಲ್ಲಿ ತನ್ನ ಕನಸಿನ ರಾಜ್ಯ, ಸ್ವತಂತ್ರವಾದ ರಾಜ್ಯವನ್ನು ಕಟ್ಟುವ ಪ್ರಯಾಣವನ್ನು ಪ್ರಾರಂಭ ಮಾಡಿದನು. ಶಿವಾಜಿ ಸ್ಟಾರ್ಟೆಡ್ ಹಿಸ್ ಜರ್ನಿ ಆಫ್ ಬಿಲ್ಡಿಂಗ್ ಹಿಸ್ ಇಂಡಿಪೆಂಡೆಂಟ್ ಕಿಂಗ್ಡಮ್, ಬಿಲ್ಡಿಂಗ್ ಹಿಸ್ ಡ್ರೀಮ್ ಕಿಂಗ್ಡಮ್. ಆ್ಯಂಡ್ ದ ಫಸ್ಟ್ ಫೋರ್ಟ್ he captured was the fort of ತೋರಣಗಢ. 1647ರಲ್ಲಿ ಶಿವಾಜಿ ವಶಪಡಿಸಿಕೊಂಡಂಥ ಮೊದಲನೇ ಕೋಟೆ ಅಂದರೆ ತೋರಣಗಢ ಕೋಟೆಯಾಗಿದೆ. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್ ದ ತೋರಣಗಢ ಫೋರ್ಟ್, ದ ಫಸ್ಟ್ ಫೋರ್ಟ್ ಕ್ಯಾಪ್ಚರ್ಡ್ ಬೈ ಶಿವಾಜಿ. 1647, ಕೇವಲ 20 ವರ್ಷದ ಯುವಕನಾಗಿದ್ದನು. ಹಿ ವಾಸ್ ಓನ್ಲಿ 20 years old. ತೋರಣಗಢ ಕೋಟೆಯನ್ನು ಇಲ್ಲೇ ವಶಪಡಿಸಿಕೊಂಡದ್ದು 1647. So later he was involved in the war with the Adil Shahis of Bijapur and later it was with the Mughals. ಮುಂದೆ ಅವನು ಆದಿಲ್ ಶಾಹಿಯರ ಕೂಡ ಯುದ್ಧದಲ್ಲಿ ತೊಡಗಿದನು. ಅದರ ನಂತರ ಮೊಘಲರು ಕೂಡ ಯುದ್ಧದಲ್ಲಿ ತೊಡಗಿತ್ತು. ಸೊ ಇನ್ ದಿಸ್ ಕನೆಕ್ಷನ್ ವಿಚ್ ಆರ್ ದ ಇಂಪಾರ್ಟೆಂಟ್ ಫೋರ್ಟ್ಸ್, ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಸಿದ್ಧ ಕೋಟೆಗಳು ಯಾವಾಗಿವೆ ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಪ್ರತಾಪ್ಗಢ್ 1659, 1659 ಪ್ರತಾಪ್ಗಢದಲ್ಲಿ ನಡೆದಂಥ ಒಂದು ಘಟನೆ. ಸೊ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಇನ್ ದ ಲೈಫ್ ಆಫ್ ಶಿವಾಜಿ ವಿಚ್ ಟುಕ್ ಪ್ಲೇಸ್ ಅಟ್ ಪ್ರತಾಪ್ಗಢ್, ಮಹಾರಾಷ್ಟ್ರದಲ್ಲೇ ಬರುವಂಥ ಸ್ಥಳವಾಗಿದೆ. ಗಿರಿಧಾಮವಾದ ಮಹಾಬಲೇಶ್ವರದ ಬಳಿ ಇರುವಂಥ ಕೋಟೆಯಾಗಿದೆ ಇದು ಪ್ರತಾಪ್ಗಢ ಕೋಟೆ. ಇಟ್ ಈಸ್ ಜಸ್ಟ್ ಬಿಸೈಡ್ ದ ಹಿಲ್ ಸ್ಟೇಷನ್ ಮಹಾಬಲೇಶ್ವರ್ ಇನ್ ಮಹಾರಾಷ್ಟ್ರ, ಪ್ರತಾಪ್ಗಢ್. 1659 ಆ್ಯನ್ ಇವೆಂಟ್ ಟುಕ್ ಪ್ಲೇಸ್. 1659ರಲ್ಲಿ ಅಲ್ಲಿ ಒಂದು ಘಟನೆ ನಡೆದದ್ದು. So what was that event? It was mainly here the meeting of Shivaji and the Adil Shahi commander Afzal Khan, and where Shivaji killed Afzal Khan. ಈ ಪ್ರತಾಪ್ಗಢದಲ್ಲಿ ನಾವು ನೋಡ್ತೀವಿ ಶಿವಾಜಿ ಮತ್ತು
ಆದಿಲ್ ಶಾಹಿಯ ಸೈನ್ಯ ಸೇನಾಧಿಪತಿ ಆದಂಥ ಅಫ್ಸಲ್ ಖಾನ್ ಭೇಟಿಯಾದಂಥ ಸ್ಥಳವಾಗಿದೆ ಮತ್ತು ಶಿವಾಜಿ ಅಲ್ಲಿ ಅಫ್ಸಲ್ ಖಾನನ್ನು ಹತ್ಯೆ ಮಾಡಿದಂಥ ಸ್ಥಳವಾಗಿದೆ. ಇಟ್ ಈಸ್ ದ ಪ್ಲೇಸ್ ವೇರ್ ಅಫ್ಸಲ್ ಖಾನ್ ವಾಸ್ ಕಿಲ್ಡ್. ಅಫ್ಸಲ್ ಖಾನನನ್ನು ಕೊಂದಂಥ ಸ್ಥಳ ಪ್ರತಾಪ್ಗಢ ಆಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಬರುವಂಥ ವಿಷಯ ಏನಿದೆ ಅಂದರೆ, ಸೊ ವಿ ಫೈಂಡ್ ಆದಿಲ್ ಶಾಹಿ ರೂಲರ್ Ali Adil Shah II sent Afzal Khan, he is the most efficient commander. ತನ್ನ ಅತ್ಯಂತ ಸಮರ್ಥ ಸೇನಾನಿಯಾಗಿದ್ದ ಅಫ್ಸಲ್ ಖಾನ್ ಎರಡನೇ ಆಲಿ ಆದಿಲ್ ಶಾ ಇವನನ್ನು ಶಿವಾಜಿಯನ್ನು ಸೋಲಿಸಲು ಕಳಿಸಿದ್ದು, ಶಿವಾಜಿಯನ್ನು ಹಿಡಿಯಲು ಅವನನ್ನು ಕಳಿಸಿದ್ದು. ಹಿ ವಾಸ್ ಸೆಂಟ್ ಟು ಕ್ಯಾಪ್ಚರ್ ಶಿವಾಜಿ. ಸೊ ಬಿಫೋರ್ ವೇಜಿಂಗ್ ಎ ವಾರ್, ಯುದ್ಧವನ್ನು ಆಡೋಕ್ಕಿಂತ ಪೂರ್ವದಲ್ಲಿ ಶಿವಾಜಿ ಮತ್ತು ಅಫ್ಸಲ್ ಖಾನ್ ಪ್ರತಾಪ್ಗಢದಲ್ಲಿ ಸಂಧಿಸಿದರು. They both of them met at Pratapgarh. So Afzal Khan wanted without a war mainly to kill Shivaji. ಯುದ್ಧ ಇಲ್ಲದೆ ಅಫ್ಸಲ್ ಖಾನನ ಉದ್ದೇಶ ಏನಾಗಿತ್ತಂದರೆ ಶಿವಾಜಿಯನ್ನು ಕೊಲ್ಲುವುದಾಗಿತ್ತು. ವಾಟ್ ವಾಸ್ ದ ಮೇನ್ಲಿ ದ ಪ್ಲ್ಯಾನ್ ಆಫ್ ಅಫ್ಸಲ್ ಖಾನ್? ಅಫ್ಸಲ್ ಖಾನನ ವಿಚಾರ ಏನಾಗಿತ್ತಂದರೆ ಶಿವಾಜಿಯನ್ನು ತೋಳಿನಲ್ಲಿ ಈ ಒಂದು ಅಪ್ಪಿಕೊಂಡು ಅವನನ್ನು ಕತ್ತು ಹಿಚಕಿ ಅವನನ್ನು ಕೊಲ್ಲುವುದಾಗಿತ್ತು. ಈ ಸಂಧಾನದ ಸಮಯದಲ್ಲಿ ವೆನ್ ಶಿವಾಜಿ ಹಿಯರ್ agreed to meet him, Afzal Khan thought taking Shivaji here in his arms and to squeeze him to the death. This was what Afzal Khan had thought. But Shivaji was a very far-sighted leader. ಶಿವಾಜಿ ಒಬ್ಬ ದೂರದೃಷ್ಟಿ ಉಳ್ಳುವಂಥ ನಾಯಕನಾಗಿದ್ದನು. ಅವನು ಮುಂದಾಲೋಚನೆ ಮಾಡಿದ್ದ ಏನೋ ಅಪಾಯ ಇದೆ ಅಂಥೇಳಿ. He had already thought there is a danger. So he also prepared himself. ಅವನು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ. By wearing the tiger claws, ಹುಲಿ ಉಗುರಗಳನ್ನು ಹಾಕಿಕೊಂಡು ಅವನು ಕೂಡ ತನ್ನ ರಕ್ಷಣೆಗಾಗಿ ಸಿದ್ಧತೆ ಮಾಡಿಕೊಂಡು ಅಫ್ಸಲ್ ಖಾನನ್ನು ಭೇಟಿಯಾಗಿದ್ದು. ಬಿಫೋರ್ ಅಫ್ಸಲ್ ಖಾನ್ ವುಡ್ ಟೇಕ್ ಹಿಮ್ ಇನ್ ದ ಆರ್ಮ್ಸ್, ಶಿವಾಜಿ ವಿತ್ ಹಿಸ್ ಟೈಗರ್ ಕ್ಲಾಸ್ ಕಿಲ್ಡ್ ಅಫ್ಸಲ್ ಖಾನ್. ಅಲ್ಲಿ ಅಫ್ಸಲ್ ಖಾನ್ ಶಿವಾಜಿಯನ್ನು ಅಪ್ಪಿಕೊಳ್ಳುವ ಪೂರ್ವದಲ್ಲೇ ಶಿವಾಜಿ ತನ್ನ ಕೈಯಲ್ಲಿದ್ದಂಥ ಹುಲಿ ಉಗುರದಿಂದ ಇಲ್ಲಿ ಅಫ್ಸಲ್ ಖಾನನನ್ನು ಅವನು ಕೊಂದದ್ದು. ಸೊ ದಿಸ್ ಇಸ್ ದ ಪ್ಲೇಸ್ ಪ್ರತಾಪ್ಗಢ್. ಪ್ರತಾಪ್ಗಢದ ಇಲ್ಲೇ ಕೆಳಭಾಗದಲ್ಲಿ ನಾವು ನೋಡ್ತೀವಿ. ಸೊ ಪ್ರತಾಪ್ಗಢ್ ಈಸ್ ಎ ಹಿಲ್ ಫೋರ್ಟ್. ಇದು ಒಂದು ಗಿರಿಧಾಮವಾಗಿದೆ. ಅದರ ಕೆಳಭಾಗದಲ್ಲಿ ಅದರ ಅಡಿಯಲ್ಲಿ ಅಫ್ಸಲ್ ಖಾನ್ ಮತ್ತು ಶಿವಾಜಿ ಸಂಧಿಸಿದ್ದು, ಅಲ್ಲಿ ಅಫ್ಸಲ್ ಖಾನನನ್ನು ಕೊಂದದ್ದು. ಈಗಲೂ ಕೂಡ ನಾವು ನೋಡ್ತೀವಿ ಪ್ರತಾಪ್ಗಢದಲ್ಲಿ ಹೋದರೆ, ಇಫ್ ಯು ವಿಸಿಟ್ ಪ್ರತಾಪ್ಗಢ್, ಹಿಯರ್ ಆಟ್ ದ ಬಾಟಮ್ ಆಫ್ ಪ್ರತಾಪ್ಗಢ್ ಯು ಹ್ಯಾವ್ ಗಾಟ್ ದ ಟೂಮ್ ಆಫ್ ಅಫ್ಸಲ್ ಖಾನ್. ಅಫ್ಸಲ್ ಖಾನನ ಸಮಾಧಿ ಇದೆ ಪ್ರತಾಪ್ಗಢದಲ್ಲೇ. ಈ ಒಂದು ಸಮಾಧಿಯನ್ನು ನಾವು ನೋಡ್ಬೋದು. ವಿ ಕ್ಯಾನ್ ಸಿ ದ ಟೂಮ್ ಆಫ್ ಅಫ್ಸಲ್ ಖಾನ್ ವೇರ್ ಇನ್ 1659 ಶಿವಾಜಿ ಕಿಲ್ಡ್ ಹಿಮ್. ಶಿವಾಜಿ ಅವನನ್ನು ಕೊಂದದ್ದು 1659 ಪ್ರತಾಪ್ಗಢದಲ್ಲಿ ಬರುವಂಥ ವಿಷಯವಾಗಿದೆ. ಸೊ ಬಿಫೋರ್ ಗೋಯಿಂಗ್ ಟು ಮೀಟ್ ಅಫ್ಸಲ್ ಖಾನ್, ಅಫ್ಸಲ್ ಖಾನನನ್ನು ಭೇಟಿಯಾಗೋಕ್ಕಿಂತ ಪೂರ್ವದಲ್ಲಿ ಶಿವಾಜಿ ಹಿ ಟುಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಯಾರ ಗಾಡೆಸ್ ಭವಾನಿ. ಪ್ರತಾಪ್ಗಢದಲ್ಲಿ ಬರುವಂಥ ಭವಾನಿ ದೇವಸ್ಥಾನ, ಶಿವಾಜಿ ಭವಾನಿಯ ಆಶೀರ್ವಾದದಿಂದ ಮುಂದೆ ಅವನು ಅಲ್ಲಿ ಅಫ್ಸಲ್ ಖಾನನನ್ನು ಭೇಟಿಯಾಗಿತ್ತು. ಸೊ ದಿಸ್ ಇಸ್ ದ ಹಿಯರ್ ಮೇನ್ಲಿ ಇನ್ ಪ್ರತಾಪ್ಗಢ್ ದ ರಾಯಲ್ ಚೇಂಬರ್. ಪ್ರತಾಪ್ಗಢದ ಮೇಲ್ಭಾಗದಲ್ಲಿ ಬರುವಂಥ ರಾಜ ಕಟ್ಟಡವಾಗಿದೆ. ದಿಸ್ ಇಸ್ ದ ರಾಯಲ್ ಚೇಂಬರ್. ರಾಜ ಕಟ್ಟಡವನ್ನು ನೋಡ್ತೀವಿ. ಪ್ರತಾಪ್ಗಢದಲ್ಲಿ ಬರುವಂಥ ಇವು ಕಟ್ಟಡಗಳಾಗಿವೆ. ದೀಸ್ ಆರ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಸ್ಟ್ರಕ್ಚರ್ಸ್ ಇನ್ ಪ್ರತಾಪ್ಗಢ್ ಆಟ್ ದ ಟಾಪ್. ಶಿವಾಜಿ ಅಫ್ಸಲ್ ಖಾನನ್ನು ಸಂಧಿಸಿದ್ದು ಕೆಳಭಾಗದಲ್ಲಿ, ನಂತರ ಭವಾನಿ ದೇವಸ್ಥಾನ ಬರ್ತದೆ, ನಂತರ ಈ ರಾಜ ಕಟ್ಟಡವನ್ನು ನಾವು ನೋಡ್ಬೋದು ಪ್ರತಾಪ್ಗಢದ ಕೋಟೆಯಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಟ್ ಆಫ್ ಶಿವಾಜಿ. ಶಿವಾಜಿದ ಒಂದು ಪ್ರಮುಖ ಕೋಟೆಯಾಗಿ ನಾವು ನೋಡ್ತೀವಿ. ಪುರಂದರ್ ಕೋಟೆ, ದ ನೆಕ್ಸ್ಟ್ ಒನ್ ವಿ ಆರ್ ಕಮಿಂಗ್ ಈಸ್ ಪುರಂದರ್ ಫೋರ್ಟ್. 1660 ನಂತರ, ಆಫ್ಟರ್ 1660 ಆದಿಲ್ ಶಾಹರ ಮೇಲೆ ವಿಜಯವನ್ನು ಸಾಧಿಸಿದ ನಂತರ, ಆಫ್ಟರ್ ಹ್ಯಾವಿಂಗ್ ದ ವಿಕ್ಟ್ರಿ ಓವರ್ ಆದಿಲ್ ಶಾಹೀಸ್, 1660ರಿಂದ 1670 ಅವಧಿಯಲ್ಲಿ 1660 to 1670 ಇನ್ ದಿಸ್ ಡಿಕೇಡ್, ಈ ಇಲ್ಲೇ 10 ವರ್ಷದ ಅವಧಿಯಲ್ಲಿ 1660ರಿಂದ 70 ಅವಧಿಯಲ್ಲಿ ಮೊಘಲರು ಕೂಡ ಯುದ್ಧದಲ್ಲಿ ತೊಡಗಿದನು. ಹಿ ಮೇನ್ಲಿ ವಾಸ್ ಇನ್ವಾಲ್ವ್ಡ್ ಇನ್ ದ ವಾರ್ ವಿತ್ ದ ಮೊಘಲ್ಸ್. ಆ ಸಂದರ್ಭದಲ್ಲಿ ದಕ್ಷಿಣದ ಮೊಘಲ್ ಗವರ್ನರ್ ಆದ ಶಾಹಿಸ್ತಾ ಖಾನ್ ಅಂಥೇಳಿ ಬರ್ತಾನೆ. ಶಾಹಿಸ್ತಾ ಖಾನ್ ವಾಸ್ ದ ಮೊಘಲ್ ಗವರ್ನರ್ ಹೂ ಮೇಡ್ ಮೆನಿ ಅಟೆಂಪ್ಟ್ಸ್ ಟು ಸಪ್ರೆಸ್ ಶಿವಾಜಿ. ಶಿವಾಜಿಯನ್ನು ಅಡಗಿಸಲು ಸಾಕಷ್ಟು ಪ್ರಯತ್ನ ಮಾಡಿದ, ಆದರೆ ವಿಫಲನಾದನು. ಹಿ ಫೇಲ್ಡ್ ದೇರ್. ಇಮಿಡಿಯೇಟ್ಲಿ ಶಾಹಿಸ್ತಾ ಖಾನ್ ವಾಸ್ ಕಾಲ್ಡ್ ಬ್ಯಾಕ್. ಶಾಹಿಸ್ತಾ ಖಾನನನ್ನು ಹಿಂದೆ ಕರೆಸಿಕೊಂಡ ಔರಂಗಜೇಬ್ ಕೂಡಲೇ ಶಿವಾಜಿಯನ್ನು ಅಡಗಿಸಲು ರಾಜ ಜೈಸಿಂಗನನ್ನು ಕಳಿಸಿದ ಔರಂಗಜೇಬ್. ಔರಂಗಜೇಬ್ ಹಿಯರ್ ಸೆಂಟ್ ರಾಜ ಜೈಸಿಂಗ್
ಟು ಸಪ್ರೆಸ್ ಶಿವಾಜಿ. 1664 1664 ದ ಬ್ಯಾಟಲ್ ಆಫ್ ಪುರಂದರ್. ಪುರಂದರ ಕದನ ನಡೆದದ್ದು 1664. ಶಿವಾಜಿ ಈ ಯುದ್ಧದಲ್ಲಿ ಸೋತದ್ದು. ಶಿವಾಜಿ ವಾಸ್ ಡಿಫೀಟೆಡ್. ಸೊ ದ ಬ್ಯಾಟಲ್ ಆಫ್ ಪುರಂದರ್, ರಾಜ ಜಯಸಿಂಗನ ಕೂಡ ಯುದ್ಧದಲ್ಲಿ ಸೋಲನ್ನು ಕಂಡದ್ದು ಶಿವಾಜಿ. ನಂತರ ಪುರಂದರ್ ಒಪ್ಪಂದಕ್ಕೆ ರುಜು ಹಾಕಲಾಯಿತು. ಸೊ ಲೇಟರ್ 1665 ದ ಟ್ರೀಟಿ ಆಫ್ ಪುರಂದರ್ ವಾಸ್ ಸೈನ್ಡ್. ಪುರಂದರ ಒಪ್ಪಂದಕ್ಕೆ ರುಜುವನ್ನು ಹಾಕಲಾಯಿತು. ದ ಟ್ರೀಟಿ ಆಫ್ ಪುರಂದರ್ ವಾಸ್ ಸೈನ್ಡ್. ಆ ಪುರಂದರ್ ಕೋಟೆಯಲ್ಲಿ, ಇನ್ ದ ಫೋರ್ಟ್ ಆಫ್ ಪುರಂದರ್, ದ ಟ್ರೀಟಿ ವಾಸ್ ಸೈನ್ಡ್ ಬಿಟ್ವೀನ್ ಜೈಸಿಂಗ್ ಆ್ಯಂಡ್ ಶಿವಾಜಿ. ಶಿವಾಜಿ ಮತ್ತು ಜೈಸಿಂಗನ ನಡುವೆ ಆ ಒಪ್ಪಂದವಾಗಿತ್ತು. ಈ ಒಪ್ಪಂದದ ಪ್ರಕಾರ ಅದರಲ್ಲಿ ಮುಖ್ಯ 2 ಕರಾರುಗಳು ಬರ್ತವೆ. 2 ಇಂಪಾರ್ಟೆಂಟ್ ಕಂಡೀಷನ್ ವಿ ಹ್ಯಾವ್ ಟು ನೋಟಿಸ್. ಈ ಕರಾರ ಪ್ರಕಾರ ಶಿವಾಜಿಯ ಬಳಿ ಇದ್ದಂಥ 35 ಕೋಟೆಗಳಲ್ಲಿ ಅದರಲ್ಲಿ 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟು ಕೊಡಬೇಕಾಯ್ತು ಅವನು. ಸೊ ಇನ್ ದಿಸ್ ಪುರಂದರ್ ಟ್ರೀಟಿ ಒನ್ ಆಫ್ ದ ಕಂಡೀಷನ್ ವಾಸ್ ಔಟ್ ಆಫ್ ಹಿಸ್ 35 ಫೋರ್ಟ್ಸ್ ಹಿ ಹ್ಯಾಸ್ ಟು ಗಿವ್ 23 ಫೋರ್ಟ್ಸ್ ಟು ದ ಮೊಘಲ್ಸ್. 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟು ಕೊಡಬೇಕಾಯಿತು. 2ನೇ ಕರಾರ್ ಅಂದರೆ ಶಿವಾಜಿ ಅಗ್ರೀಡ್ ಟು ವಿಸಿಟ್ ಔರಂಗಜೇಬ್ ಕೋರ್ಟ್ ಅಟ್ ಆಗ್ರಾ. 2ನೇದು ಅಂದರೆ ಆಗ್ರಾದಲ್ಲಿರುವಂಥ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ಕೊಡಲು ಕೂಡ ಒಪ್ಪಿಕೊಂಡದ್ದು. ದಿಸ್ ಇಸ್ ಹಿಯರ್ ಮೇನ್ಲಿ ದ ಪುರಂದರ್ ಟ್ರೀಟಿ ವಿಚ್ ಟುಕ್ ಪ್ಲೇಸ್ ಇನ್ ದಿ ಪುರಂದರ್ ಫೋರ್ಟ್. ಪುರಂದರ್ ಕೋಟೆಯಲ್ಲಿ ನಡೆದಂಥ ಪುರಂದರ್ ಒಪ್ಪಂದ 1665 ಕ್ರಿಸ್ತ ಶಕ. ದ 1665 ವಿಸಿಟ್ ಆಫ್ ಶಿವಾಜಿ ಟು ಆಗ್ರಾ. 1665 ಶಿವಾಜಿ ಆಗ್ರಾಕ್ಕೆ ಭೇಟಿ ಕೊಟ್ಟದ್ದು. ಶಿವಾಜಿ ತನ್ನ ಮಗನಾದ ಸಂಭಾಜಿಯ ಕೂಡ ಭೇಟಿಯನ್ನು ಕೊಟ್ಟಿದ್ದನು. ಅಲಾಂಗ್ ವಿತ್ ಶಿವಾಜಿ ವಿ ಫೈಂಡ್ ಹಿ ವಾಸ್ ಅಕಂಪನಿಡ್ ಬೈ ಹಿಸ್ ಸನ್ ಸಂಭಾಜಿ ಟು ಆಗ್ರಾ ವಿಚ್ ವಾಸ್ ದ ಸೀಟ್ ಆಫ್ ಔರಂಗಜೇಬ್ಸ್ ಕೋರ್ಟ್. ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ಕೊಟ್ಟದ್ದು 1665. ಅಲ್ಲಿ ನಾವು ನೋಡ್ತೀವಿ ಔರಂಗಜೇಬ್ ಶಿವಾಜಿಗೆ ಒಂದು ಪ್ರಸ್ತಾವನೆಯನ್ನು ಮಾಡ್ತಾನೆ. ಹಿ ಮೇಕ್ಸ್ ಎ ಪ್ರಪೋಸಲ್ ಟು ಶಿವಾಜಿ. ವಾಟ್ ವಾಸ್ ದ ಪ್ರಪೋಸಲ್? ದಟ್ he will be appointed as the mansabdar of 5,000. he should join the services of the Mughals. 5,000 ಮನ್ಸಬ್ದಾರಾಗಿ ಅವನನ್ನು ನೇಮಕಾತಿ ಮಾಡಲಾಗುವುದು. ಅವನು ಇಲ್ಲೇ ಮೊಘಲರ ಈ ಒಂದು ಸೇವೆಯಲ್ಲಿ ಸೇರಿಕೊಳ್ಳಬೇಕು. ಇದು ಔರಂಗಜೇಬ್ ಪ್ರಸ್ತಾವನೆ ಮಾಡ್ತಾನೆ ಶಿವಾಜಿಗೆ. ದ್ಯಾಟ್ ಹಿ ವಿಲ್ ಬಿ ಮೇಡ್ ದ ಮನ್ಸಬ್ದಾರ್ ಆಫ್ 5,000. 5,000 ಮನ್ಸಬ್ದಾರಾಗಿ ಅವನನ್ನು ನೇಮಿಸಲಾಗ್ತದೆ. ಮೊಘಲರ ಸೈನ್ಯವನ್ನು ಸೇರಿಕೊಳ್ಳಬೇಕು, ಮೊಘಲರ ಸೇವೆಯಲ್ಲಿ ಅವನು ತೊಡಗಬೇಕು. ಇಮಿಡಿಯೇಟ್ಲಿ ಶಿವಾಜಿ ರಿಫ್ಯೂಸ್ಡ್. ಶಿವಾಜಿ ಇದನ್ನು ತಿರಸ್ಕರಿಸಿದನು. ಎನ್ರೇಂಜ್ಡ್ ಔರಂಗಜೇಬನಿಗೆ ಕೋಪ ಬಂತು. ಇಮಿಡಿಯೇಟ್ಲಿ ಶಿವಾಜಿ ಆ್ಯಂಡ್ ಹಿಸ್ ಸನ್ ಸಂಭಾಜಿ ವೇರ್ ಆರ್ಡರ್ಡ್ ಟು ಬಿ ಟೇಕನ್ ಆ್ಯಸ್ ಎ ಪ್ರಿಸನರ್ಸ್. ಕೂಡಲೇ ಔರಂಗಜೇಬ್ ತನ್ನ ಸೈನಿಕರಿಗೆ ಆದೇಶ ನೀಡಿದ ಶಿವಾಜಿ ಮತ್ತು ಸಂಭಾಜಿಯನ್ನು ಸೆರೆ ಹಿಡಿಯಲು ಮತ್ತು ಮುಂದೆ ಆಗ್ರಾದ ಸೆರೆಯಲ್ಲಿ ಅವರನ್ನು ಇಡಲಾಯಿತು. ಸೊ ದಿಸ್ ಇಸ್ ದ ಪ್ಲೇಸ್ ಇನ್ ಆಗ್ರಾ ಫೋರ್ಟ್ ವೇರ್ ಶಿವಾಜಿ ವಾಸ್ ಕೆಪ್ಟ್ ಆಸ್ ಎ ಪ್ರಿಸನರ್ ಫಾರ್ 101 days. 101 ದಿನ ಶಿವಾಜಿ ಔರಂಗಜೇಬನ ಬಂದಿಯಾಗಿದ್ದನು. ಈ ಬಂದಿಖಾನೆಯಲ್ಲಿ ತನ್ನ ಮಗನ ಕೂಡ ಈ ಒಂದು 101 ದಿವಸ ಅಲ್ಲಿ ಕಳೆದದ್ದು. ಹಿ ಸ್ಪೆಂಟ್ 101 days ಆಟ್ ದ ಪ್ರಿಸನ್ ಆಫ್ ಆಗ್ರಾ ವೇರ್ ಹಿ ವಾಸ್ ಕೆಪ್ಟ್. ಆಗ್ರಾ ಕೋಟೆಯಲ್ಲಿ ಶಿವಾಜಿಯನ್ನು ಬಂದಿಯಾಗಿಟ್ಟ ಸ್ಥಳವಾಗಿದೆ ಇದು. ಆ್ಯಂಡ್ ಲೇಟರ್ 1666 1666ರಲ್ಲಿ ನಾವು ನೋಡ್ತೀವಿ ಮತ್ತೆ ಅಲ್ಲಿದ ಅವನ ಪಲಾಯನಾಗಿ ಬಂದದ್ದು. ಕಳೆದುಕೊಂಡಂಥ 23 ಕೋಟೆಗಳನ್ನು ಅವನು ವಶಪಡಿಸಿಕೊಂಡದ್ದು. ಹಿ ರೀಕ್ಯಾಪ್ಚರ್ಡ್ ದ 23 ಫೋರ್ಟ್ಸ್ ವಿಚ್ ಹ್ಯಾಡ್ ಬಿನ್ ಲಾಸ್ಟ್ ಬೈ ಹಿಮ್. ಅದರಲ್ಲಿ ಬಹಳ ಪ್ರಮುಖವಾಗಿ ಬರುವಂಥ ಒಂದು ಕೋಟೆ. ಸೊ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಟ್ ವಿಚ್ ವಾಸ್ ಅಂಡರ್ ದ ಮೊಘಲ್ಸ್, ಮೊಘಲರ ಅಧೀನದಲ್ಲಿದ್ದಂಥ ಒಂದು ಕೋಟೆ ಕೊಂಡಾನ ಕೋಟೆ. ಮೇನ್ಲಿ ದ ಫೋರ್ಟ್ ಆಫ್ ಕೊಂಡಾನ ಕೋಟೆ. ಇದನ್ನು ವಶಪಡಿಸಿಕೊಳ್ಳುವುದಾಗಿತ್ತು. 1670 1670 ಕೊಂಡಾನ ಕೋಟೆಯನ್ನು ವಶಪಡಿಸಿಕೊಳ್ಳಲು. ಸೊ ವಿ ಫೈಂಡ್ ಕೊಂಡಾನ ಫೋರ್ಟ್ ವಾಸ್ ಇನ್ ಚಾರ್ಜ್ ಆಫ್ ಉದಯ್ ಭಾನು ಸಿಂಗ್ ಹೂ ವಾಸ್ ದ ಕಮಾಂಡರ್ ಆಫ್ ರಾಜ ಜಯಸಿಂಗ್. ಜಯಸಿಂಗನ ಸೇನಾಧಿಪತಿಯಾದಂಥ ಉದಯ್ ಭಾನು ಸಿಂಗ್ ಅವನ ಅಧೀನದಲ್ಲಿತ್ತು ಕೊಂಡಾನ ಕೋಟೆ. ಆ ಸಮಯದಲ್ಲಿ 1670ರಲ್ಲಿ ಕೊಂಡಾನ ಕದನ ಅಂತ ಏನು ನಡೆಯಿತು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಅಂದರೆ ಸಿಮ್ಗಢ್ ಕದನ ಅಂತ ಹೇಳಿ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ದ ವಾರ್ ಆಫ್ ಸಿಮ್ಗಢ್. ಈ ಕೊಂಡಾನ ಕೋಟೆಯನ್ನು ವಶಪಡಿಸುವುದರಲ್ಲಿ ಸುಬೇದಾರ್ ಆದಂಥ
ತಾನಾಜಿ ಮಾಲ್ಸುರೆ ಅವರು ಮುಖ್ಯ ಪಾತ್ರ ವಹಿಸಿದ್ದರು. ತಾನಾಜಿ ಮಾಲ್ಸುರೆ, ಹೂ ವಾಸ್ ದ ಸುಬೇದಾರ್ ಇನ್ ದ ಆರ್ಮಿ ಆಫ್ ಶಿವಾಜಿ. ಹೀ ಲೆಡ್ ದ ಆರ್ಮಿ ಅಗೇನೆಸ್ಟ್ ಉದಯ್ ಭಾನು ಸಿಂಗ್. ಉದಯ್ ಭಾನು ಸಿಂಗನ ವಿರುದ್ಧ ಅಲ್ಲೇ ತಾನಾಜಿ ಅವರ ಸೈನ್ಯದ ನೇತೃತ್ವ ವಹಿಸಿಕೊಂಡಿದ್ದರು. ದ ಮೇನ್ಲಿ ಫೋರ್ಟ್ ವಾಸ್ ಕ್ಯಾಪ್ಚರ್ಡ್. ಉದಯ್ ಭಾನು ಸಿಂಗ್ ವಾಸ್ ಕಿಲ್ಡ್, ಬಟ್ ವಾಟ್ ವಿ ಫೈಂಡ್, ತಾನಾಜಿ ಆಲ್ಸೋ ಲಾಸ್ಟ್ ದ ಲೈಫ್ ಹಿಯರ್. ಕೋಟೆಯೇನೋ ಗೆದ್ದುಕೊಂಡ, ಉದಯ್ ಭಾನು ಸಿಂಗನ ಹತ್ಯೆ ಆಯಿತು, ಆದರೆ ತಾನಾಜಿ ಕೂಡ ಈ ಯುದ್ಧದಲ್ಲಿ ಮೃತಪಟ್ಟದ್ದು. ತಾನಾಜಿಯ ಮರಣದ ಸುದ್ದಿಯನ್ನು ಕೇಳಿದ ಕೂಡಲೇ ಶಿವಾಜಿ ನುಡಿದಂಥ ಪದಗಳೇನೆಂದರೆ, ವಾಟ್ ವೇರ್ ದ ವರ್ಡ್ಸ್ ಅಟರ್ಡ್ ಬೈ ಶಿವಾಜಿ ವೆನ್ ಹಿ ಹರ್ಡ್ ದ ಡೆತ್ ಆಫ್ ತಾನಾಜಿ. ತಾನಾಜಿಯ ಮರಣದ ವಿಚಾರ ಶಿವಾಜಿಗೆ ತಿಳಿದ ಕೂಡಲೇ ಅವನು ಏನು ಹೇಳಿದನೆಂದರೆ, ಮರಾಠಿ ಭಾಷೆಯಲ್ಲಿ ಬರ್ತದೆ, ಗಡಾಲ ಪಣ್ ಸಿಂಹಗೇಲ, ಗಡಾಲ ಪಣ್ ಸಿಂಹಗೇಲ. ವಿ ಹ್ಯಾವ್ ವನ್ ದ ಫೋರ್ಟ್ ಬಟ್ ವಿ ಹ್ಯಾವ್ ಲಾಸ್ಟ್ ದ ಲಾಯನ್. ತಾನಾಜಿ ಒಬ್ಬ ಸಿಂಹನ ಹಾಗೆ ಇದ್ದ. ಆ ಕೋಟೆಯನ್ನು ಗೆದ್ದುಕೊಂಡಿವಿ, ಆದರೆ ನಾವು ಸಿಂಹವನ್ನು ಕಳೆದುಕೊಂಡಿವಿ. ಅದಕ್ಕೆ ತಾನಾಜಿಯ ನೆನಪಿನಲ್ಲಿ ಅಲ್ಲಿ ಅವನ ಸಮಾಧಿ ನಿರ್ಮಾಣವಾಯಿತು ಮತ್ತು ಆ ಕೊಂಡಾನ ಕೋಟೆಗೆ ಸಿಮ್ಗಢ್ ಎಂಬ ಹೆಸರು ಕೂಡ ಬಂದಿತು. ಇಟ್ ಈಸ್ ಇನ್ ದ ಮೆಮರಿ ಆಫ್ ತಾನಾಜಿ ಮಾಲ್ಸುರೆ. The fort was named as Simgad. The Kondana fort was named as Simgad. And also we have the Samadhi of Tanaji at Simgad fort. Simgad ಕೋಟೆಯಲ್ಲಿ ತಾನಾಜಿಯ ಈ ಒಂದು ಸಮಾಧಿಯನ್ನು ಕೂಡ ನಾವು ನೋಡಬಹುದು. And lastly I am coming to the capital of Shivaji. ಶಿವಾಜಿಯ ರಾಜಧಾನಿ. ಶಿವಾಜಿಯ ರಾಜಧಾನಿ 1670 ಸುಮಾರಕ್ಕೆ ನಾವು ನೋಡ್ತೀವಿ. ಔರಂಗಜೇಬ್ ಕೂಡ, ಶಿವಾಜಿ ಕೂಡ ಯುದ್ಧದಿಂದ ಬೇಸರ ಪಟ್ಟಿದ್ದನು. ಸೊ ಬೈ 1670 ಔರಂಗಜೇಬ್ ಹ್ಯಾಡ್ ಆಲ್ಸೋ ಬಿಕಮ್ ಟಯರ್ಡ್ ಆಫ್ ದ ವಾರ್ ವಿತ್ ಶಿವಾಜಿ. ಸೊ ಔರಂಗಜೇಬ್ ಥಾಟ್ ದ್ಯಾಟ್ ಇಟ್ ಈಸ್ ಹಿಯರ್ ನಾಟ್ ಪಾಸಿಬಲ್ ಟು ಸಪ್ರೆಸ್ ಶಿವಾಜಿ. ಶಿವಾಜಿಯನ್ನು ಅಡಗಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಅವನು ತಿಳಿದುಕೊಂಡಿದ್ದು. ಸೊ ಹಿ ಹ್ಯಾಡ್ ಕಂಪ್ಲೀಟ್ಲಿ ಸ್ಟಾಪ್ಡ್ ದ ವಾರ್. ಯುದ್ಧವನ್ನು ಕೂಡ ಅವನು ನಿಲ್ಲಿಸಿದ್ದನು. ಮುಂದೆ ನಾವು ನೋಡ್ತೀವಿ 1674 ಶಿವಾಜಿ ತನ್ನ ಕನಸಿನ ರಾಜ್ಯವನ್ನು ಸ್ಥಾಪನೆ ಮಾಡಿದನು. 1674 Shivaji established his dream kingdom, the Maratha kingdom, or which he called it as Swaraj. ಮರಾಠ ರಾಜ್ಯ ಅಥವಾ ಸ್ವರಾಜ್ಯ ಅಂತ ಹೇಳಿ ಏನು ಕರೆದ 1674ರಲ್ಲಿ ಅದನ್ನು ಸ್ಥಾಪನೆ ಮಾಡಿದನು. ಹಿ ಎಸ್ಟಾಬ್ಲಿಷ್ಡ್ ಇಟ್ ಇನ್ 1674, 1674. ಮತ್ತು ಅವನ ರಾಜಧಾನಿ ರಾಯ್ಗಢ್ ಆಗಿತ್ತು. ರಾಯ್ಗಢ್ ವಾಸ್ ಹಿಸ್ ಕ್ಯಾಪಿಟಲ್. ಮಹಾರಾಷ್ಟ್ರದಲ್ಲೇ ಬರೋದು ರಾಯ್ಗಢ್ ಶಿವಾಜಿಯ ರಾಜಧಾನಿಯಾಗಿತ್ತು. ಶಿವಾಜಿಸ್ ಕ್ಯಾಪಿಟಲ್ ವಾಸ್ ರಾಯ್ಗಢ್. 1674ರಲ್ಲಿ ಹೊಸದಾಗಿ ಸ್ಥಾಪನೆ ಆದಂಥ ಈ ರಾಜ್ಯದ ಪ್ರಥಮ ರಾಜನಾಗಿ ಶಿವಾಜಿ ಅಧಿಕಾರನ ವಹಿಸಿಕೊಂಡನು. ಅವನ ಪಟ್ಟಾಭಿಷೇಕ ನಡೆದದ್ದು ಕೂಡ ರಾಯ್ಗಢದಲ್ಲಿ. ಹಿಸ್ ಕೊರೋನೇಷನ್ ಟುಕ್ ಪ್ಲೇಸ್ ಅಟ್ ರಾಯ್ಗಢ್. ರಾಯ್ಗಢದಲ್ಲಿ 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆದದ್ದು. ಆ ಸಂದರ್ಭದಲ್ಲಿ ಅವನು ಹಿಂದೂ ಧರ್ಮೋದ್ಧಾರಕ ಛತ್ರಪತಿ ಎಂಬ ಬಿರುದನ್ನು ತೆಗೆದುಕೊಂಡದ್ದು. So on the day of his coronation, he took the title as Hindu ಧರ್ಮೋದ್ಧಾರಕ ಛತ್ರಪತಿ. ಹಿಂದೂ ಧರ್ಮೋದ್ಧಾರಕ ಛತ್ರಪತಿ ಈ ಬಿರುದನ್ನು ತೆಗೆದುಕೊಂಡದ್ದು 1674 ತನ್ನ ಪಟ್ಟಾಭಿಷೇಕದ. He took this title as ಹಿಂದೂ ಧರ್ಮೋದ್ಧಾರಕ ಛತ್ರಪತಿ on the day of his coronation. ನಂತರ ಮರಾಠ ರಾಜರಿಗೆ ಛತ್ರಪತಿ ಎಂದೇ ಕರೆಯಲಾಯಿತು. Later on this word ಛತ್ರಪತಿ was used for the Maratha kings. And the first Chhatrapati was Shivaji, who ruled from 1674 to 1680. 1674ರಿಂದ 1680ರವರೆಗೂ ಪ್ರಥಮ ಚಕ್ರವರ್ತಿಯಾಗಿ, ಪ್ರಥಮ ಛತ್ರಪತಿಯಾಗಿ ಶಿವಾಜಿ ಆಳ್ವಿಕೆ ಮಾಡಿತ್ತು. He ruled from 1674 to 1680. This is here mainly a bird's eye view of Raigad fort. ರಾಯ್ಗಢ್ ಕೋಟೆಯ ಒಂದು ಪಕ್ಷಿ ನೋಟವಾಗಿದೆ. ದಿಸ್ ವಾಸ್ ದ ಕ್ಯಾಪಿಟಲ್ ಆಫ್ ಶಿವಾಜಿ. ಶಿವಾಜಿಯ ಇದು ರಾಜಧಾನಿಯಾಗಿತ್ತು. ವೆರಿ ಇಂಟ್ರೆಸ್ಟಿಂಗ್ ಇನ್ ದ ಹಿಸ್ಟ್ರಿ ಆಫ್ ದ ಫೋರ್ಟ್ಸ್. ಕೋಟೆಗಳ ಇತಿಹಾಸದಲ್ಲೇ ರಾಯ್ಗಢ್ ಕೋಟೆಯನ್ನು ಹದ್ದಿನ ಗೂಡು ಅಂತ ಹೇಳಿ ಕರೆದಿದ್ದಾರೆ. ಇನ್ ದ ಹಿಸ್ಟ್ರಿ ಆಫ್ ದ ಫೋರ್ಟ್ಸ್, ದ ರಾಯ್ಗಢ್ ಫೋರ್ಟ್ ಈಸ್ ಕಾಲ್ಡ್ ಆ್ಯಸ್ ದ ಈಗಲ್ಸ್ ನೆಸ್ಟ್. ಹದ್ದಿನ ಗೂಡು ಅಂತ ಹೇಳಿ ಕರೀತಾರೆ ಈ ರಾಯ್ಗಢ್ ಕೋಟೆಯನ್ನು. ಯಾಕಂದರೆ ಇದು ಒಂದು ಗಿರಿಧಾಮವಾಗಿದೆ, ಒಂದು ಬೆಟ್ಟದ ಮೇಲೆ ಇದೆ. ಇಟ್ ಈಸ್ ಎ ಹಿಲ್ ಫೋರ್ಟ್, ಇಟ್ ಈಸ್ ಆನ್ ಎ ಹಿಲ್ ಟಾಪ್. But if you stand at the bottom of the hill, you cannot see that fort. ಆ ಗುಡ್ಡದ ಕೆಳಭಾಗದಲ್ಲಿ ನಿಂತು ನಾವು ನೋಡಿದರೆ ಆ ಕೋಟೆ ನಮಗೆ ಕಾಣುವುದಿಲ್ಲ. So we cannot have a view. You cannot imagine that there is a fort at the top.
ಆ ಗುಡ್ಡದ ಮೇಲೆ ಒಂದು ಕೋಟೆ ಇದೆ ಅಂಥೇಳಿ ಕೂಡ ನಾವು ಊಹೆ ಮಾಡಲು ಸಾಧ್ಯ ಇಲ್ಲ. ದಿಸ್ ವಾಸ್ ಒನ್ ಆಫ್ ದ ಫೋರ್ಟ್ ವಿಚ್ ವಾಸ್ ವೆರಿ ಸ್ಟ್ರಾಟಜಿಕಲಿ ಸಿಚುವೇಟೆಡ್. ಎನಿಮೀಸ್ ಕುಡ್ ನಾಟ್ ರಿಕಗ್ನೈಸ್ ದಿಸ್ ಫೋರ್ಟ್ ಇಮಿಡಿಯೇಟ್ಲಿ. ಶತ್ರುಗಳಿಗೆ ಈ ಕೋಟೆಯನ್ನು ಗುರುತಿಸುವುದು ಅಸಾಧ್ಯವಾಗಿತ್ತು. ಅದಕ್ಕೆ ಅದನ್ನು ಹದ್ದಿನ ಗೂಡು ಅಂತ ಹೇಳಿ ಕರೀತಾರೆ. ಇಟ್ ಇಸ್ ಕಾಲ್ಡ್ ಈಗಲ್ಸ್ ನೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಫೋರ್ಟ್ಸ್. ರಾಯಗಢ ಕೋಟೆಯನ್ನು, ಇದು ಅದರ ಒಂದು ಪಕ್ಷಿ ನೋಟವಾಗಿದೆ. ದಿಸ್ ಇಸ್ ಹಿಯರ್ ಒನ್ ಆಫ್ ದಿ ಹಿಯರ್ ಬರ್ಡ್ಸ್ ಐ ವ್ಯೂ ಆಫ್ ದ ರಾಯಗಢ ಫೋರ್ಟ್. ಈ ರಾಯಗಢ ಕೋಟೆಯಲ್ಲಿ ಎರಡು ಮುಖ್ಯವಾದಂಥ ಸಮಾಧಿ. ಸೊ ವಿ ಹ್ಯಾವ್ ಟೂ ಇಂಪಾರ್ಟೆಂಟ್ ಹಿಯರ್ ದ ಟೂಮ್ಸ್. ಎರಡು ಮುಖ್ಯವಾದಂಥ ಸಮಾಧಿಗಳಿವೆ. ಒಂದು ಇಲ್ಲಿ ನಾವು ನೋಡ್ತೀವಿ, ಶಿವಾಜಿಯ ಪ್ರೀತಿಯ ಶ್ವಾನವಾದಂಥ ವಾಘ್ಯ ಅಂತ ಹೇಳಿತ್ತು. ಸೊ ಶಿವಾಜಿ ಹ್ಯಾಡ್ ದ ಪೆಟ್ ಡಾಗ್ ಬೈ ನೇಮ್ ವಾಘ್ಯ ವಿಚ್ ಡೈಡ್ ಆ್ಯಂಡ್ ಇಟ್ ಈಸ್ ಬರೀಡ್ ಇನ್ ದ ರಾಯಗಢ ಫೋರ್ಟ್. ರಾಯಗಢ ಕೋಟೆಯಲ್ಲಿ ಅದರ ಸಮಾಧಿ ಇದೆ, ವಾಘ್ಯದ ಸಮಾಧಿ. ಇಟ್ ವಾಸ್ ದ ಪೆಟ್ ಡಾಗ್ ಆಫ್ ಶಿವಾಜಿ. ಶಿವಾಜಿಯ ಒಂದು ಪ್ರೀತಿಯ ಶ್ವಾನವಾಗಿತ್ತದು. ಅದರ ಸಮಾಧಿ ಆ ರಾಯಗಢದಲ್ಲಿದೆ. ಮತ್ತು ಇನ್ನೊಂದಂದರೆ 1680 1680 ಶಿವಾಜಿ ಡೈಟ್. 1680ರಲ್ಲಿ ಶಿವಾಜಿಯ ಮರಣವಾಗಿತ್ತು. ಆ್ಯಂಡ್ ದ ಟೂಮ್ ಆಫ್ ಶಿವಾಜಿ, ಶಿವಾಜಿಯ ಸಮಾಧಿ ಕೂಡ ನಾವು ನೋಡ್ತೀವಿ ರಾಯಗಢದಲ್ಲೇ ಇದೆ. ಸೊ ವಿ ನೋಟಿಸ್ ಇನ್ ದ ರಾಯಗಢ ಫೋರ್ಟ್ ವಿ ಹ್ಯಾವ್ ದ ಟೂಮ್ ಆಫ್ ಶಿವಾಜಿ. 1680ರಲ್ಲಿ ಶಿವಾಜಿಯ ಮರಣವಾಗಿದ್ದು ರಾಯಗಢದಲ್ಲಿ ಶಿವಾಜಿಯ ಸಮಾಧಿಯಾಗಿದೆ ಇದು. ಹೀಗೆ ಶಿವಾಜಿಯ ಒಂದು ಸಾಧನೆಗಳನ್ನು ನಾವು ಕೋಟೆ ಮುಖಾಂತರ ಈ ಒಂದು ತಿಳಿದುಕೊಂಡಿದ್ದೀವಿ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಶಿವಾಜೀಸ್ ಅಚೀವ್ಮೆಂಟ್ಸ್ ಥ್ರೂ ದ ಫೋರ್ಟ್ಸ್. ಕೋಟೆಗಳ ಮುಖಾಂತರ ಶಿವಾಜಿಯ ಸಾಧನೆಗಳು. ದಿಸ್ ಇಸ್ ಹಿಯರ್ ಬಿಕಾಸ್ ಫೋರ್ಟ್ಸ್ ಹ್ಯಾವ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ಶಿವಾಜಿ. ಶಿವಾಜಿಯ ಜೀವನದಲ್ಲಿ ಕೋಟೆಗಳು ಬಹಳ ಮುಖ್ಯ ಪಾತ್ರ ವಹಿಸಿವೆ. ಅದಕ್ಕೆ ಕೋಟೆಗಳನ್ನು ಆಧಾರವಾಗಿಟ್ಟುಕೊಂಡು ಶಿವಾಜಿಯ ಸಾಧನೆಗಳನ್ನು ತಮ್ಮ ಎದುರಿಗೆ ನಾನು ಪ್ರಸ್ತುತ ಮಾಡಿದ್ದೇನೆ. ಸೊ ಐ ಹ್ಯಾವ್ ಡಿಸ್ಕಸ್ಡ್ ದಿ achievements of Shivaji through his mainly the forts there. So this is one of the topic which has been discussed in today's class. In this way we will be discussing other important events of the history. ಇತಿಹಾಸದಲ್ಲಿ ನಡೆದಂಥ ಇನ್ನಿತರ ಕೆಲವು ಘಟನೆಗಳನ್ನು ಕೂಡ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.